ಸ್ನೇಹಿತರೆ, ಇತ್ತೀಚೆಗೆ ನಾನು ನೋಡತ್ತೀನಿ ಒಂದು ಮೇಜರ್ ಕನ್ಸರ್ನ್ ಪ್ರತಿಯೊಬ್ಬ ಪೇರೆಂಟು ರೈಸ್ ಮಾಡ್ತಾರೆ. ಏನಪ್ಪ ಅಂದ್ರೆ, ಸರ್ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತಾರೆ, ಬಟ್ ಇಂಗ್ಲೀಷ್ ಮಾತಾಡಕ್ಕೆ ಬರೋಂಗಿಲ್ಲ, ಇಂಗ್ಲೀಷ್ ಮಾತಾಡಕ್ಕೆ ಕಲ್ತಿಲ್ಲ. ಇದರಿಂದ ಮೇನ್ ರೂಟ್ ಕಾಸ್ ಅಂತ ಏನಂತ ನೋಡಿದಾಗ ಆ ಒಂದು ಎನ್ವೈರ್ಮೆಂಟ್ ಸ್ಟೂಡೆಂಟ್ಸಿಗೆ ಕ್ರಿಯೇಟ್ ಆಗತ್ತಿಲ್ಲ ರೀ. ಬರೀ ನಾವು ಸಿಲೆಬಸ್ಸನ್ನು ಕಲಿಸಿ ಒಬ್ಬರು ಟೀಚರ್ ಆದವರು ನಾವು ಸಿಲೆಬಸ್ಸನ್ನು ಹೇಳ್ಕೊಟ್ಟು ಸಿಲೆಬಸ್ ಕವರ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೋತಾರೆ ಸ್ಟೂಡೆಂಟ್ಸ್, ಇಲ್ಲ ಅನ್ನಂಗಿಲ್ಲ. ಬಟ್ ಸ್ಪೀಕಿಂಗ್ ಎನ್ವೈರ್ಮೆಂಟ್, ಲ್ಯಾಂಗ್ವೇಜ್ ಲರ್ನಿಂಗ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡತ್ತಿಲ್ಲ ನಾವು. ಹೆಂಗೆ ಮಾಡಬೇಕು? ನೀವು ಔಟ್ ಆಫ್ ಕ್ಲಾಸ್ ಮಾಡ್ತಿರೋ, ಆ್ಯಸ್ ಪಾರ್ಟ್ ಆಫ್ ಸಿಲೆಬಸ್ ಮಾಡ್ತಿರೋ ಗೊತ್ತಿಲ್ಲ. ಒಂದು ಸ್ಕಿಲ್ ಟ್ರೈನಿಂಗ್ ಅಂತೇಳಿ ಲ್ಯಾಂಗ್ವೇಜ್ ಲರ್ನಿಂಗ್ ಸೆಷನ್ಸನ್ನು ಮಾಡಬೇಕು. ವೀಕ್ಲಿ ಟ್ವೈಸ್ ಮಾಡ್ತಿರೋ ಅಥವಾ ಎವ್ರಿ ಡೇ ಮಾಡ್ತಿರೋ ಗೊತ್ತಿಲ್ಲ, ಡಿಪೆಂಡ್ಸ್ ಅಪಾನ್ ಯು. ನೀವು ಅಟ್ಲೀಸ್ಟ್ ಈ ಥರ ಮಾಡ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಅಂದಾಗ ಒಂದು ಒಳ್ಳೆ ಎನ್ವೈರ್ಮೆಂಟ್, ಲರ್ನಿಂಗ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಕೈತಿ. ಆ ಕಾನ್ಫಿಡೆನ್ಸ್ ಅವ್ರ ಅಲ್ಲೇ ಡೇ ಬೈ ಡೇ ಸ್ಟೂಡೆಂಟ್ಸಲ್ಲಿ ಬಿಲ್ಡ್ ಹಾಕೊಂತ ಹೋಗ್ತೈತೆ. ಓಕೆ, ಇಷ್ಟು ಮಾಡ್ಬೇಕು ಸ್ನೇಹಿತರೆ. ಇದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನು ಪ್ರಾಬ್ಲಮ್ ಐತಿ, ಯಾವ ಲೆವೆಲಿಗೆ ಐತೆ ಆ ಸ್ಟೂಡೆಂಟದ್ದು ಅಂತ ಅರ್ಥ ಮಾಡ್ಕೊಂಡು ಅವರಿಗೆ ಆ ಲೆವೆಲಿಗೆ ನಾವು ಮಿಸ್ಟೇಕ್ಸ್ ಏನೇನು ಮಾಡ್ತಾರೆ, ಅವ್ರಿಗೆ ಎಲ್ಲೆಲ್ಲೇ ಲೂಪ್ ಹೋಲ್ಸ್ ಎಲ್ಲವನ್ನೂ ನಾವು ಗ್ಯಾಪ್ಸನ್ನು ಕವರ್ ಮಾಡಿ ಇಂಗ್ಲೀಷನ್ನು ಅವ್ರದ್ದು ಇಂಪ್ರೂವ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ಮುಂದೆ ಹೋಗ್ತಾ ಈ ಕಾಂಪಿಟೇಷನ್ ಇವತ್ತು ಜಗತ್ತಿನ ಸಿಕ್ಕಾಪಟ್ಟೈತಿ, ಎಲ್ಲರಿಗೂ ಗೊತ್ತಿದ್ದಿದೆ. ಹಾಗಾಗಿ ಇಂಗ್ಲೀಷ್ ಆ್ಯಸ್ ಅ ಲ್ಯಾಂಗ್ವೇಜ್ ನೋಡೋಂಗಿಲ್ಲ, ಇವತ್ತು ನಾವು ಇಂಗ್ಲೀಷ್ ಆ್ಯಸ್ ಅ ಸ್ಕಿಲ್ ನೋಡ್ತಾರೆ ಎಲ್ಲ ಕಡೆ. ಸೊ ಹಾಗಾಗಿ ಇಂಗ್ಲೀಷ್ ಇಂಪ್ರೂವ್ ಮಾಡೋದ್ರ ಕಡೆ ಗಮನ ಕೊಡ್ರಿ, ಪೇರೆಂಟ್ಸ್ ಆಗಲಿ, ಟೀಚರ್ಸ್ ಆಗಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್.